ಪೋಷನ್ ಟ್ರ್ಯಾಕರು ನಾವು ಲಾಗಿನ್ ಮಾಡ್ಲಿಕ್ಕೆ ಹೋಗ್ತೀವಿ. ಲಾಗಿನ್ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ಫೋನ್ ನಂಬರು ಮತ್ತು ಪಾಸ್ವರ್ಡನ್ನು ಹಾಕಿದ ನಂತರ ಸೈನ್ ಇನ್ ಕೊಟ್ಟರೆ ಅದು ಅಷ್ಟೇ ನಿಂತ್ಕೊಂಡು ಬಿಡುತ್ತೆ, ಲಾಗಿನ್ ಆಗಲ್ಲ, ಏನೇನೋ ಸಮಸ್ಯೆ ಬರ್ತಿರುತ್ತೆ. ಇದು ನಾವು ದಿನನಿತ್ಯವಾಗಿ ಕೆಲವೊಂದಿಷ್ಟು ಅಂಗನವಾಡಿ ಕಾರ್ಯಕರ್ತರು ಅನುಭವಿಸ್ತಾ ಇರ್ತೀರ. ಇದೆಲ್ಲರಿಗೂ ಸಮಸ್ಯೆ ಆಗಲ್ಲ, ಕೆಲವೊಬ್ಬರಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಯಾವ ರೀತಿಯಾಗಿ ನಾವು ಈ ಲಾಗಿನ್ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾವು ಲಾಗಿನ್ ಕೊಟ್ಟು ಸೈನ್ ಇನ್ ಕೊಟ್ಟ ಮೇಲೆ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿದಾಗ ಅದು ಓಪನ್ನೇ ಆಗಲ್ಲ. ಎಷ್ಟೋ ಸಮಯವರೆಗೂ ಅದು ಓಪನ್ನೇ ಆಗ್ತಿರಲ್ಲ, ಹಾಗೆ ಸ್ಟಕ್ಕಾಗಿ ನಿಂತ್ಕೊಂಡಿರುತ್ತೆ. ಇಂತಹ ಸಮಸ್ಯೆಗೆ ನಾವು ಯಾವ ರೀತಿಯಾಗಿ ಪರಿಹಾರವನ್ನು ಕೊಂಡ್ಕೊಳ್ಬಹುದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿಯಾಗಿ ನಾವು ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಪೋಷನ್ ಟ್ರ್ಯಾಕರಲ್ಲಿ ಆ ಸಮಸ್ಯೆನ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡೋಣ. ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಈ ವಿಡಿಯೋ ಮುಖಾಂತರ ಪೋಷನ್ ಟ್ರ್ಯಾಕರನ್ನು ನಾವಿವಾಗ ಲಾಗಿನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ನಂಬರ್ ಹಾಕಿದ್ದೇವೆ, ಪಾಸ್ವರ್ಡ್ ಹಾಕಿ ಸೈನ್ ಇನ್ ಕೊಟ್ಟರು ಸಹ ಲಾಗಿನ್ ಆಗ್ತಿಲ್ಲ. ಏನು ಸಮಸ್ಯೆ, ಅದನ್ನು ಹೇಗೆ ಕ್ಲಿಯರ್ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಪೋಷನ್ ಟ್ರ್ಯಾಕರ್ ಮೇಲೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡಾಗ ಇಲ್ಲಿ ಕಾಣ್ತಾ ಇದೆಯಲ್ಲ ಆ್ಯಪ್ ಇನ್ಫೋ ಅಂತ ಕಾಣುತ್ತೆ. ಈ ಆ್ಯಪ್ ಇನ್ಫೋನ ಕ್ಲಿಕ್ ಮಾಡಬೇಕು. ಆ್ಯಪ್ ಇನ್ಫೋನ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಯರ್ ಡಾಟಾ ಅಂತ ಇಲ್ಲಿ ಕಾಣ್ತಿದೆಯಲ್ಲ ಕೆಳಗಡೆಗೆ, ಈ ಕ್ಲಿಯರ್ ಡಾಟಾ ಕಾಣ್ತಿದೆಯಲ್ಲ, ಆ ಕ್ಲಿಯರ್ ಡಾಟಾನ ಏನು ಮಾಡಬೇಕಂದ್ರೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಕ್ಲಿಯರ್ ಕ್ಯಾಶೆ ಅಂತ ಇದೆಯಲ್ಲ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟರೆ ಕ್ಯಾಶೆ ಕ್ಲಿಯರು ಆಗುತ್ತೆ. ಈಗ ಬಂದುಬಿಟ್ಟು ಮತ್ತೆ ನಂಬರ್ನ ಹಾಕಿ ಪಾಸ್ವರ್ಡನ್ನು ಹಾಕಿ ಸೈನ್ ಇನನ್ನು ಕ್ಲಿಕ್ ಮಾಡಿರಿ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿ ಸೈನ್ ಇನ್ ಅಂತ ಕೊಡಿ. ಪೋಷನ್ ಟ್ರ್ಯಾಕರು ತಕ್ಷಣ ಓಪನ್ ಆಗುತ್ತೆ, ಯಾವುದೇ ಸಮಸ್ಯೆ ಇಲ್ಲದೆ ಇರೋ ಹಾಗೆ. ಈ ಥರನಾಗಿ ನಾವು ಕ್ಲಿಯರ್ ಕ್ಯಾಶನ್ನು ಮಾಡೋದ್ರ ಮೂಲಕ ಲಾಗಿನನ್ನು ಸರಳವಾಗಿ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಮ್ಮ ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ, ಈ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹೊಸ ಹೊಸ ವಿಷಯಗಳನ್ನ ನಾನು ಪೋಷನ್ ಟ್ರ್ಯಾಕರ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.